ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರೆ ಫ್ರೆಂಡ್ಸ್, ಅದಕ್ಕೆ ಮೇನ್ ಆಗಿ ನೀವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಇದಕ್ಕೆ ತುಂಬಾನೇ ಪ್ರಾಬ್ಲಮ್ ಬರೋದು ಅಂತ ಹೇಳಿದ್ರೆ ಎಡಿಟಿಂಗ್. ಈ ಒಂದು ಎಡಿಟಿಂಗ್ ನ ಸಿಂಪಲ್ ಆಗಿ ಮಾಡಬಹುದು ಫ್ರೆಂಡ್ಸ್. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಈ ಒಂದು ವಿಡಿಯೋ ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಎಸ್ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಬಂದು, ನೀವೇನಾದ್ರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ, ರೀಲ್ಸ್ ಅನ್ನ ಮಾಡ್ತಾ ಇದ್ರೆ, ಎಡಿಟಿಂಗ್ ನ ಯಾವ ತರ ಮಾಡೋದು ಮತ್ತೆ ಸಿಂಪಲ್ ಆಗಿ ಎಡಿಟಿಂಗ್ ನ ಯಾವ ತರ ಕಂಪ್ಲೀಟ್ ಮಾಡೋದು, ಮತ್ತೆ ನೀವು ಒಂದು ಬಿಗಿನರ್ಸ್ ಇಂದ ಅಡ್ವಾನ್ಸ್ ತನಕ ಯಾವ ತರ ತಗೊಂಡೋಗೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಿರೋ ಎಡಿಟಿಂಗ್ ಆಪ್ ಬಂದು ಕೈನ್ ಮಾಸ್ಟರ್. ಈ ಒಂದು ಆಪ್ ಮಾತ್ರ ಫ್ರೆಂಡ್ಸ್ ನಿಮ್ಗೆ ಬಿಗಿನರ್ಸ್ ಆಗಿದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕಾಗಿರ್ಲಿ ಮತ್ತೆ ರೀಲ್ಸ್ ಅನ್ನ ಎಡಿಟಿಂಗ್ ಮಾಡೋದಕ್ಕಾಗಿರ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತ ಆಪ್. ನಾನು ಪರ್ಸನಲ್ ಸಜೆಸ್ಟ್ ಮಾಡೋದು ಅಂದ್ರೆ ಮೊದಲಿಗೆ ಈ ಒಂದು ಆಪ್ ಅನ್ನೇ. ಇದನ್ನ ಯಾವ ತರ ಈಸಿಯಾಗಿ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ನೀವು ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ಆಪ್ ನಿಮ್ಗೆ ಪರ್ಸನಲಿ ಪ್ಲೇ ಸ್ಟೋರ್ ಅಲ್ಲಿ ಆಗಿರ್ಲಿ ಮತ್ತೆ ಹಲವಾರು ಕಡೆ ನಿಮ್ಗೆ ಸಿಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಕ್ರಿಯೇಟ್ ಎ ನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಿಮ್ಗೆ ಒಂದು ರೆಸಲ್ಯೂಷನ್ ತೋರಿಸುತ್ತೆ, ಅಂದ್ರೆ ರೇಷಿಯೋವನ್ನ ತೋರಿಸುತ್ತೆ. ಈ ಒಂದು ರೇಷಿಯೋದಲ್ಲಿ ಫ್ರೆಂಡ್ಸ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋರಾಗಿದ್ರೆ 16.9 ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರೂ ರೀಲ್ಸ್ ಮಾಡ್ತಾ ಇದ್ರೆ ಇಲ್ಲಿ 9.16 ಅಂತ ಇರುತ್ತೆ. ಇದು ಸಹ ಒಂದು ಒಳ್ಳೆ ರೇಷಿಯೋ ಅಂತಾನೆ ಹೇಳ್ತೇನೆ. ಮತ್ತೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮುಖಾಂತರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ರೆ ಇಲ್ಲಿ 1:1 ಅಂತ ಇರುತ್ತೆ. ಇದನ್ನು ಸಹ ನೀವು ಸಜೆಸ್ಟ್ ಮಾಡಬಹುದು. ಹಿಂಗೆ ಹಲವಾರು ರೇಷಿಯೋಗಳು ನಿಮ್ಗೆ ಕಂಡು ಬರುತ್ತದೆ. ಅದರಲ್ಲಿ ಫ್ರೆಂಡ್ಸ್ ನೀವು 16:9 ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ. ಮೊದಲಿಗೆ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಈ ರೀತಿ ಬರುತ್ತೆ, ಇಲ್ಲಿ ಇಂಟು ಅಂತ ಕೊಟ್ಕೊಳ್ಳಿ. ನೀವೇನಾದ್ರು ಪ್ರೀಮಿಯಂ ತಗೊಳ್ಳೋದ್ರೆ ತಗೋಬಹುದು. ಮತ್ತೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆದಾಗ ನಿಮ್ಗೆ ಯಾವ ಒಂದು ಫೋಟೋಗಳು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಫ್ರೆಂಡ್ಸ್ ಈ ರೀತಿಯಾದ ಉಂಟು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಗಳು ತೋರಿಸುತ್ತೆ. ಅದರಲ್ಲೇ ನೀವು ಒಂಥರ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಅದ್ ಯಾವ ತರ ಒಂದು ನೀವು ಕನ್ಫ್ಯೂಷನ್ ಆಗ್ಬೇಕಾಗಿಲ್ಲ. ಮೊದಲಿಗೆ ಫ್ರೆಂಡ್ಸ್ ನೀವು ಒಂದು ಸಿಂಪಲ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರೆ ಸಿಂಪಲ್ ಆದ ಒಂದು ಅನಿಮೇಷನ್ಸ್ ಆಗಿರ್ಲಿ ಮತ್ತೆ ಟೆಕ್ಸ್ಟ್ ಆಡ್ ಮಾಡೋದಾಗಿರ್ಲಿ ಮತ್ತೆ ಎಫೆಕ್ಟ್ ಗಳನ್ನ ಆಡ್ ಮಾಡೋದಾಗಿರ್ಲಿ ಸಾಂಗ್ ಗಳನ್ನ ಆಡ್ ಮಾಡೋದಾಗಿರ್ಲಿ ಒಂದು ಓನ್ ವಾಯ್ಸ್ ಕ್ರಿಯೇಟ್ ಮಾಡೋದಾಗಿರ್ಲಿ ಎಲ್ಲ ಆಪ್ಷನ್ ಸಹ ಇಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫ್ರೆಂಡ್ಸ್ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆದ ನಂತರ ನೀವು ಒಂದು ಫೋಟೋ ಆದ್ಮೇಲೆ ಮತ್ತೆ ಇನ್ನೊಂದು ಫೋಟೋಗೆ ಅನಿಮೇಷನ್ ಕೊಡಬೇಕಾಗಿರುತ್ತೆ. ಅವಾಗ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಮೈನಸ್ ಅಂತ ಕ್ಲಿಕ್ ಮಾಡ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸುಮಾರು ಆಪ್ಷನ್ಗಳು ಓಪನ್ ಆಗ್ತವೆ. ಇದರಲ್ಲಿ ನೀವೇನಾದ್ರು ನಿಮ್ಗೆ ಯಾವ ಒಂದು ಎಫೆಕ್ಟ್ ಬೇಕು ಆ ಒಂದು ಎಫೆಕ್ಟ್ ಅನ್ನ ಕೊಟ್ಕೊಳ್ಳಿ. ನಾನು ಸುಮ್ನೆ ನಿಮ್ಗೆ ತೋರ್ಸೋದಕ್ಕೆ ಒಂದು ಯಾವ್ದೋ ಒಂದು ಎಫೆಕ್ಟ್ ಅನ್ನ ಕೊಡ್ತೇನೆ. ಇಲ್ಲಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಒಂದು ಕಿಂಗ್ ಒಂದು ಸಿಂಬಲ್ ತೋರಿಸ್ತಾ ಇದೆ. ಇದು ಏನೇ ಇದ್ರು ಇವ್ರಿಗೆ ಪ್ರೀಮಿಯಂ ತಗೊಂಡಿರೋರಿಗೆ ಮಾತ್ರ. ನೀವೇನಾದ್ರು ಹಂಗೆ ಯೂಸ್ ಮಾಡೋದಾಗಿದ್ರು ಸಹ ತುಂಬಾನೇ ಆಪ್ಷನ್ಗಳು ಅವೈಲೇಬಲ್ ಇರ್ತವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು. ಇಷ್ಟೇ ಫ್ರೆಂಡ್ಸ್, ಹಿಂಗೆ ಅನಿಮೇಷನ್ ಕೊಟ್ಬಿಡಿ. ನಂತರ ನೀವೇನಾದ್ರು ಸಾಂಗ್ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆಡಿಯೋ ಅಂತಿದೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಂದು ಸುಮಾರು ಆಪ್ಷನ್ಗಳು ಅವೈಲೇಬಲ್ ಇರ್ತದೆ. ನಿಮ್ಮ ಒಂದು ಫೋನ್ ಅಲ್ಲಿ ಇದ್ರು ಸಹ ಇಲ್ಲಿ ಆಡ್ ಅನ್ನ ಮಾಡ್ಕೋಬಹುದು. ಅದ್ ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಮ್ಯೂಸಿಕ್ ಸ್ಟೋ ಮ್ಯಾಚ್ ಅಂತ ಇರುತ್ತೆ, ಮತ್ತೆ ಇಲ್ಲಿ ಶಾರ್ಟ್ಸ್ ಮ್ಯೂಸಿಕ್ ಅಂತ ಇರುತ್ತೆ, ಎಫೆಕ್ಟ್ಸ್ ಅಂತ ಇರುತ್ತೆ, ಸುಮಾರು ಆಪ್ಷನ್ಗಳು ಫ್ರೆಂಡ್ಸ್. ಮತ್ತೆ ಇಲ್ಲಿ ರೆಕಾರ್ಡ್ಸ್ ಅಂತ ಇರುತ್ತೆ, ಇಲ್ಲಿ ಸಾಂಗ್ಸ್ ಅಂತ ಇರುತ್ತೆ ನೋಡಿ. ಈ ಒಂದು ಸಾಂಗ್ಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಪರ್ಸನಲಿ ನಿಮ್ಮ ಒಂದು ಫೋನ್ ಅಲ್ಲಿ ಇರುವಂತ ಮ್ಯೂಸಿಕ್ಸ್ ಆಗಿರ್ಲಿ ಸಾಂಗ್ಸ್ ಗಳಾಗಿರ್ಲಿ ಆಡ್ ಮಾಡೋದು. ನಾನು ಸಿಮ್ನೆ ನಿಮ್ಗೆ ಯಾವ್ದಾದ್ರು ಒಂದು ತೋರಿಸ್ತೀನಿ ನೋಡಿ. ಹಿಂಗೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಡ್ ಆಗೋಯ್ತು. ನೀವೇನಾದ್ರು ರೈಟ್ ಕೊಡ್ಬೇಕಾಗಿಲ್ಲ, ಏನು ಕೊಡ್ಬೇಕಾಗಿರಲಿಲ್ಲ. ಇಲ್ಲಿ ಒಂದು ಹಿಂಟು ಅಂತ ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್, ಸಾಂಗ್ ಆಡ್ ಆಯ್ತು. ಕೇಳಿಸ್ಕೊಳ್ಳಿ ಬೇಕಾದ್ರೆ ಒಂದ್ಸಲಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ ಆಡ್ ಮಾಡಬಹುದು. ನಂತರ ನೀವೇನಾದ್ರು ಒಂದು ಲೇಯರ್, ಈ ಒಂದು ಲೇಯರ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೀವು ಒಂದು ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಆಡ್ ಮಾಡಿರ್ತೀರ.
ಯಾವುದೋ ಒಂದು ಬ್ಲಾಕ್ ಬ್ಯಾಕ್ ಗ್ರೌಂಡ್ ಆಡ್ ಮಾಡಿದರೆ ಅದ್ರ ಮೇಲೆ ಒಂದು ಫೋಟೋವನ್ನ ಕುಣಿಸ್ಬೇಕಾಗಿರುತ್ತೆ. ಅದಕ್ಕೆ ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾನೇ ಆಪ್ಷನ್ ಗಳಿರ್ತವೆ. ಇಲ್ಲಿ ಟೆಕ್ಸ್ಟ್ ಆಡ್ ಮಾಡಬಹುದು, ಮತ್ತೆ ಹ್ಯಾಂಡ್ ರೈಟಿಂಗ್ ಬರಿಬಹುದು, ಸ್ಟಿಕ್ಕರ್ಸ್ ಗಳನ್ನ ಆಡ್ ಮಾಡಬಹುದು, ಎಫೆಕ್ಟ್ ಗಳನ್ನ ಆಡ್ ಮಾಡಬಹುದು. ಏನು ಬೇಡ ಅಂತ ಹೇಳಿದ್ರೆ ಮಧ್ಯದಲ್ಲಿರುವಂತ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ವಾಪಸ್ ಬರುತ್ತೆ. ಇದ್ರ ಬಗ್ಗೆ ನೋಡಾಯ್ತು. ಈಗ ನಾವು ಏನಾದ್ರು ರೆಕಾರ್ಡಿಂಗ್ ಬಗ್ಗೆ, ಈ ಒಂದು ರೆಕಾರ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ಅಲ್ಲೋ ಕೊಡ್ಕೋಬೇಕಾಗಿರುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಬಿಟ್ಟು ನೀವು ಮಾತಾಡಿದ್ರೆ ಸಾಕು ನಿಮ್ ಪಡೆಗೆ ನೀವು ರೆಕಾರ್ಡ್ ಆಗ್ತಾ ಇರುತ್ತೆ. ಇದನ್ನು ಸಹ ಆಡ್ ಮಾಡ್ಕೋಬಹುದು. ಇಷ್ಟೇ ಫ್ರೆಂಡ್ಸ್. ಇಲ್ಲಿ ನೀವು ಎಲ್ಲ ಆದಾದ್ಮೇಲೆ ಇಲ್ಲಿ ಒಂದು ಪ್ಲೇ ಮಾಡ್ಬೇಕು ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲೂ ಸಹ ಪ್ಲೇ ಅನ್ನ ಕ್ಲಿಕ್ ಮಾಡಬಹುದಾಗಿರುತ್ತೆ. ಹಿಂಗೆ ಪ್ಲೇ ಆಗಿದ್ದ ನಂತರ ಈ ರೀತಿ ಮುಂದೆ ಹೋಗ್ತಾ ಇರುತ್ತೆ. ಈ ರೀತಿ ಎಫೆಕ್ಟ್ ಬರೋದಾಗಿರ್ಲಿ. ಸಿಂಪಲ್ ಫ್ರೆಂಡ್ಸ್. ಎಡಿಟ್ ಮಾಡೋದೇನು ಅಷ್ಟೊಂದು ರಿಸ್ಕ್ ಏನು ಅಲ್ಲ. ಈ ಒಂದು ವಾಟರ್ ಮಾರ್ಕ್ ಇಲ್ಲದೆ ಇರುವಂತ ಕೈನ್ ಮಾಸ್ಟರ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಸಹ ಕೊಡ್ತೇನೆ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಯಾವ ತರ ಅಡ್ಜಸ್ಟ್ ಮಾಡ್ಕೋಬಹುದು, ಮತ್ತೆ ವಾಲ್ಯೂಮ್ ಎಷ್ಟು ಇರಬೇಕು, ಮತ್ತೆ ಆಡಿಯೋ ಫೇಡ್ ಏನೇನೆಲ್ಲ ಇರಬೇಕು, ಇವೆಲ್ಲನೂ ಸಹ ಮುಂದೆ ಅಡ್ವಾನ್ಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪರ್ಸನಲಿ ನಾನು ಸಜೆಸ್ಟ್ ಮಾಡೋದು ಫ್ರೆಂಡ್ಸ್, ಸಿಂಪಲ್ ಆಗಿ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಇಷ್ಟೇ ಫ್ರೆಂಡ್ಸ್. ಈ ಒಂದು ಆಪ್ ಅಲ್ಲಿ ಯಾವುದೇ ಒಂದು ರಿಸ್ಕ್ ಇಲ್ಲ, ಏನಿಲ್ಲ. ನೀವು ಎಲ್ಲ ಒಂದು ವಿಡಿಯೋಗೂ ಸಹ ಆಡ್ ಮಾಡಬೇಕು ಎಫೆಕ್ಟ್ ಅನ್ನ ಅಂತ ಹೇಳಿದ್ರೆ ಈ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಬೇಸಿಕ್ಸ್, ಫ್ಲಾಶು, ಶೇಕು, ತುಂಬಾನೇ ಆಪ್ಷನ್ ಸಹ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಒಂದು ಮೇಲೆ ಆರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ. ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು ತುಂಬಾನೇ ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಫುಲ್ HD 1080 ಅಂತ ಇರುತ್ತೆ. ಇಲ್ಲಿ ಕೆಳಗಡೆ HD 720 ಅಂತ ಇರುತ್ತೆ. ಇಲ್ಲಿ ನೀವು ಯಾವುದೇ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದ್ರು ಸಹ ಇಲ್ಲಿ ಫ್ರೇಮ್ ರೇಟ್ ಅನ್ನ 30 ಕೊಡ್ಕೊಳ್ಳಿ ಸಾಕು. ಮಿನಿಮಮ್ ಅಷ್ಟಿದ್ರು ಸಾಕು, ಏನಾಗಲ್ಲ. ಇಲ್ಲಿ ಲೋ ಮತ್ತೆ ಹೈ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪರ್ಸನಲಿ ನಿಮ್ಗೆ MB ಪರ್ ಎಷ್ಟು ಇರ್ಬೇಕು ಅಂತ ನೋಡ್ಕೊಳ್ಳಿ. ನಿಮ್ಮ ಒಂದು ಕಂಟೆಂಟ್ ಮತ್ತೆ ನಿಮ್ಮ ಒಂದು ಎಷ್ಟು ವಿಡಿಯೋ ಲೆಂತ್ ಇರುತ್ತೆ ಆ ಒಂದು ಇದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾ ಪರ್ಸನಲಿ ಸಜೆಸ್ಟ್ ಮಾಡೋದು, ನೀವೇನಾದ್ರೂ ಒಂದು 10ರಿಂದ 15 ನಿಮಿಷ ಮಾಡ್ತಾ ಇದ್ರೆ ಒಂದು 5 MB ಇಲ್ಲಂದ್ರೆ 6 MB ಕೊಟ್ಕೊಳ್ಳಿ ಸಾಕಾಗಿರುತ್ತೆ. ಅದೇ ತುಂಬಾನೇ ನಿಮ್ಗೆ ಲೆಂತಿ ಆಗುತ್ತೆ. ಇಲ್ಲಿ ಸೇವ್ ಆಸ್ ವಿಡಿಯೋ ಅಂತ ಕೊಟ್ರೆ ಸಾಕು ಫ್ರೆಂಡ್ಸ್, ಸೇವ್ ಆಗುತ್ತೆ. ಈಸಿ ಈಸಿ ಈಸಿ. ಹಿಂಗ್ ಕೊಟ್ಬಿಟ್ರೆ ಸಾಕು ಫ್ರೆಂಡ್ಸ್. ಸ್ಕಿಪ್ ಅಂತ ಕೊಟ್ಕೊಳ್ಳಿ. ಇಷ್ಟೇ, ನಿಮ್ಮ ವಿಡಿಯೋ ಸೇವ್ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್. ಈಸಿಯಾಗಿ ಈ ಒಂದು ಆಪ್ ಅನ್ನ ಯೂಸ್ ಮಾಡಬಹುದು. ಮತ್ತೆ ನೀವು ಯಾವುದೇ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಸಹ ತೊಂದರೆ ತಗೊಳ್ಳೋಗಿಲ್ಲ. ಮತ್ತೆ ಯಾವುದೇ ಒಂದು ನಿಮ್ಗೆ ಏನು ಸಹ ಹ್ಯಾಡ್ಸ್ ಸಹ ಬರೋದಿಲ್ಲ, ಏನು ಸಹ ಬರೋದಿಲ್ಲ ಫ್ರೆಂಡ್ಸ್. ನೀವೇನಾದ್ರು ವಾಟ್ಸಪ್ ಅಲ್ಲಿ ಮತ್ತೆ ಯಾರೇ ಸರ ನೀವೇನಾದ್ರು ಈ ವಿಡಿಯೋವನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ತುಂಬಾನೇ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ರೀಲ್ಸ್ ಅನ್ನು ಸಹ ಎಡಿಟ್ ಮಾಡ್ಕೋಬಹುದು. ಒಂದ್ ಕಡೆ ನೀವು ಯಾವ್ದಾದ್ರು ಪರ್ಸನಲ್ ಬ್ಲಾಗ್ ಮಾಡ್ತಾ ಇದ್ರೆ ಅದನ್ನು ಸಹ ಎಡಿಟ್ ಮಾಡ್ಕೋಬಹುದು. ಬಿಗಿನರ್ಸ್ ಆಗಿದ್ರೆ ಫ್ರೆಂಡ್ಸ್ ಈ ಒಂದು ಆಪ್ ಅನ್ನ ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ಒಳ್ಳೆ ಒಂದು ಬಿಗಿನರ್ಸ್ ಇಂದ ಅಡ್ವಾನ್ಸ್ ತನಕ ತಗೊಂಡು ಹೋಗ್ಬೋದು ಈ ಒಂದು ಆಪ್ ಅಲ್ಲಿ. ನೀವೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಯೂಸ್ಫುಲ್ ಅನ್ಸೋದಾಗಿದ್ರೆ ಒಂದು ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಇನ್ಫಾರ್ಮೇಶನ್ ತಿಳಿಸ್ತೇನೆ. ಮತ್ತೆ ಇದೇ ರೀತಿ ಮುಂದೆ ಯಾವ್ದಾದ್ರು ಹೊಸ ಒಂದು ವಿಡಿಯೋ ಸಿಗ್ತೀನಿ ಗೈಸ್. ಬೈ ಬಾಯ್.